Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. Welcome to this Kannada Sunday service of Ebenezer Ministry. ಈ ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇನೆ. For today's meditation, let us turn to the book of Genesis chapter 6 verse 5. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಕೆ ತೆಗೆದುಕೊಳ್ಳೋಣ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ. The Lord saw the wickedness of man was great in the earth, and that every imagination and intention of all human thinking was only evil continually. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನೇ ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. Verse 3. Then the Lord said, My spirit shall not forever dwell and strive with man, for he is also flesh, but his days shall yet be 120 years. 3ನೇ ವಚನದಲ್ಲಿ ನಾವು ನೋಡಿಕೊಳ್ಳುವುದರ ಅದೇ ದೇಹದಲ್ಲಿ ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದುದರಿಂದ ಮೃತ್ಯುರೇ ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. The Lord says, My spirit will not always strive. The Lord says, My spirit will not always strive. ಕರ್ತನು ಇಲ್ಲಿ ಹೇಳ್ತಾರೆ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಅಂತ. When Eve ate the forbidden fruit, all the evils on mankind were released. ಯಾವಾಗ ಅವಳಲು ಆ ಒಂದು ಹಣ್ಣನ್ನು ತಿಂದಲು ಆಗ ಮನುಷ್ಯರಲ್ಲಿ ಕೆಟ್ಟತನವನ್ನದು ಉಂಟಾಯಿತು. When she sinned, she passed it on to Adam, and sin was unleashed on the world. ಆಕೆ ಪಾಪ ಮಾಡಿ ಆ ಪಾಪವನ್ನು ಆದಮನಿಗೆ ಆಕೆ ಪಾಸ್ ಮಾಡಿದ್ಲು. ಆ ಪಾಪದಿಂದ ಅದು ಎಲ್ಲರನ್ನೂ ಸಹ ಹರಡಿ ಲೋಕವನ್ನು ಆವರಿಸಿತು. Cain killed his brother, and wickedness of man was great in the earth, and intent of his heart was only evil continually. ಕಾಯನನು ತನ್ನ ಸಹೋದರನ ಕೊಂದರು, ಆತನ ದುಷ್ಟತ್ವವು ಎಲ್ಲಾ ಮನುಷ್ಯರ ಮೇಲೆ ಭೂಮಿಯಲ್ಲಿ ಹರಡಲ್ಪಡ್ತು. God looked down and saw the great evil force that man had become. ಆ ಮನುಷ್ಯನ ಹೃದಯವು ಕೆಟ್ಟದಾಗಿ ನಿರಂತರವಾಗಿ ಮುಂದುವರಿತು. ದೇವರು ಅದನ್ನ ನೋಡಿ ಈ ಒಂದು ಕೆಟ್ಟತನ ಮನುಷ್ಯರೊಳಗಡೆನೆ ಇದೆ ಅಂತ ಯೋಚಿಸಿದನು. By Noah's day, God could no longer tolerate the corruption and rebellion that had overtaken the human hearts. ಆ ನೋಹ ಸಮಯದಲ್ಲೂ ಸಹ ಆ ದುಷ್ಟತನವು, ಆ ಕೆಟ್ಟತನವು ಭ್ರಷ್ಟತನವು ಮುಂದುವರಿತೇನೆ ಹೋಯಿತು ಮನುಷ್ಯರ ಹೃದಯಗಳನ್ನು. God gave an opportunity for people to enter the ark made by Noah before the whole earth was flooded. ದೇವರು ಅವರೆಲ್ಲರಿಗೂ ಒಂದು ಅವಕಾಶವನ್ನು ಕೊಟ್ಟ. ಎಲ್ಲರೂ ಸಹ ನೋವನ್ನು ಮಾಡಿದಂತಹ ಹಡಗಿನ ಒಳಗಡೆ God saved only the family of Noah. ದೇವರು ಆ ನೋಹನ ಕುಟುಂಬಗಳ ಮಾತ್ರ ಸಂರಕ್ಷಿಸಿದನು. He was the only righteous man living on the earth at that time. ಆ ಸಮಯದಲ್ಲಿ ನೀತಿವಂತನಾಗಿ ಜೀವಿಸಿದವನು ನೋಹನು ಮಾತ್ರನೇ ಈ ಭೂಲೋಕದಲ್ಲಿ. The sinful nature within us is against God. ನಮ್ಮ ಒಳಗಡೆ ಅಡಕವಾಗಿರುವ ಪಾಪ ಸ್ವಭಾವವು ದೇವರಿಗೆ ವಿರೋಧವಾಗಿದೆ. It never did obey God's laws and will. ದೇವರ ಚಿತ್ತಕ್ಕೆ ಆತನ ಧರ್ಮಶಾಸ್ತ್ರಕ್ಕೆ ನಾವು ಅವಿಧೇಯರಾಗಬಾರದು. You are controlled by your new nature if you have the Spirit of God living in you. ದೇವರ ಆತ್ಮನು ನಮ್ಮೊಳಗಡೆ ಇದ್ದಾನೆ, ಆದುದರಿಂದ ನಾವು ಹೊಸಬರಾಗಿ ನಡೆದುಕೊಳ್ಳಬೇಕು, ಜೀವಿಸಬೇಕು. All who are led by the Spirit of God are sons of God. ಯಾರೆಲ್ಲ ದೇವರ ಆತ್ಮದಿಂದ ನಡೆಸಲ್ಪಡ್ತಾರೋ ಅವರೆಲ್ಲರೂ ಸಹ ದೇವರ ಮಕ್ಕಳಾಗಿರುತ್ತಾರೆ. What makes the Spirit of God grieve is sin and unbelief. ದೇವರ ಆತ್ಮವನ್ನು ದುಃಖಿಸುವಂತೆ ಮಾಡುವುದು ಯಾವ್ದಪ್ಪ ಅಂದ್ರೆ ಅಪನಂಬಿಕೆ ಮತ್ತೆ ನಮ್ಮ ಒಂದು ಪಾಪದ ಜೀವನ. Flesh must die continually or it will control life. ನಮ್ಮ ಜೀವಿತ ನಿಯಂತ್ರಣಕ್ಕೆ ಒಳಪಡಬೇಕು ಅಂದ್ರೆ ನಮ್ಮ ಶರೀರವು ಅವು ನಾಶವಾಗ್ತಾ ಹೋಗ್ಬೇಕು ಅನ್ನೋದೇ ನಾವು. Life in union with Christ can destroy the flesh,
ನಾವು ಕ್ರಿಸ್ತನೊಂದಿಗೆ ಐಕ್ಯವಾಗುವ ನಿಮಿತ್ತನೇ ನಮ್ಮ ಶರೀರವನ್ನು ಸಂಪೂರ್ಣವಾಗಿ ಜಜ್ಜಲ್ಪಡೋದಕ್ಕೆ ನಾಶ ಮಾಡೋದಕ್ಕೆ ಸಾಧ್ಯವಾಗುತ್ತೆ. If anyone doesn't have the Spirit of Christ living in him, he is not a Christian at all. ಯಾವ ವ್ಯಕ್ತಿ ಒಳಗಡೆ ದೇವರ ಆತ್ಮನು ಇಲ್ಲವೋ ಆತನು ಕ್ರಿಸ್ತನಾಗಿ ಜೀವಿಸೋದು ಅಸಾಧ್ಯವಾಗಿದೆ. Ephesians chapter 4, verse 30. ಎಫೆಸ್ಯ 4:30 ಹೀಗೆ ಹೇಳುತ್ತದೆ, Don't cause the Holy Spirit grieve by the way you live. ಪರಿಶುದ್ಧಾತ್ಮನು ದುಃಖ ಪಡಿಸಬೇಡಿರಿ ನಾವು ಜೀವಿಸುವ ನಿಮಿತ್ತವಾಗಿ. Remember, Holy Spirit is the one who marks you to be present on that day when salvation from sin will be complete. ನಮ್ಮ ಒಂದು ಪಾಪದ ಪರಿಹಾರಕ್ಕಾಗಿ ರಕ್ಷಣೆಯನ್ನು ಹೊಂದಿರುವ ದಿನಕ್ಕೆ ಪವಿತ್ರಾತ್ಮನೇ ನಮಗೆ ಮುದ್ರೆ ಹಾಕಲ್ಪಟ್ಟಿದ್ದಾನೆ. Struggle against anger, difficulty in forgiving, anxiety, and fear are fruits of flesh. ನಾವು ಕೋಪದಿಂದ ಬಾಧಿ ಪಡ್ತಾ ಇದ್ರೆ, ಕಷ್ಟದಿಂದ ಕ್ಷಮಿಸಕ್ಕಾಗ್ತಾ ಇರುವಂತ ಸ್ಥಿತಿ ಇರ್ತಾರೆ, ಮತ್ತೆ ಭಯದಿಂದಲೂ ಚಿಂತೆಗಳಿಂದಲೂ ಫಲ ಇಲ್ಲದ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ರೆ, These will be uprooted when we surrender to the Spirit. ನಮ್ಮ ಆತ್ಮನು ಕರ್ತನಿಗೆ ಸಂಪೂರ್ಣವಾಗಿ ಶರಣಗತವಾಗುವ ನಿಮಿತ್ತ ಇವೆಲ್ಲವನ್ನು ಸಹ ನಾವು ಮೇಲೆ ಕೆಳಗಡೆ ಮಾಡಬಹುದು. Believers stop living in flesh and start living in spirit. ವಿಶ್ವಾಸಿಗಳಾದ ನಾವುಗಳು ಆ ಒಂದು ಶರೀರದ ಇಚ್ಛೆಯಲ್ಲಿ ಜೀವಿಸುವುದನ್ನ ನಾವು ಬಿಟ್ಟು ದೇವರ ಆತ್ಮದಲ್ಲಿ ನಾವು ಜೀವಿಸುವಂತರಾಗ್ಬೇಕು. Allow the Spirit to transform every area of life. ದೇವರ ಆತ್ಮನಿಗೆ ಒಳಪಡಿಸಿರಿ, ನೀವು ಎಲ್ಲ ಭಾಗಗಳಲ್ಲೂ ಆತನ ಬದಲಾವಣೆಯನ್ನು ತರಲಿ ನಿಮ್ಮ ಜೀವಿತದಲ್ಲಿ. You can overcome the challenges in the journey of life with the power of the Spirit. ಪರಿಶುದ್ಧಾತ್ಮ ದೇವರ ಒಂದು ಶಕ್ತಿಯಿಂದ ಈ ಲೋಕದ ಎಲ್ಲಾ ಸವಾಲುಗಳಲ್ಲೂ ಸಹ ನಮ್ಮ ಜೀವಿತದ ಪಯಣಗಳಲ್ಲಿ ಜಯಶಾಲಿಗಳಾಗಿ ಜೀವಿಸಿ. Holy Spirit is grieved because of carelessness in our labor for the church, and lack of prayer, and deficiency in generosity. ಪರಿಶುದ್ಧಾತ್ಮನ ನಾವು ದುಃಖ ಪಡಿಸೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮಗೆ ಕಾಳಜಿ ಇಲ್ಲದೆ ಇರುವಂತಹ ಸಭೆಗೆ ಸೇವೆ ಮಾಡೋರಿಗೆ ಅವ್ರ ಮೇಲೆ ಕಾಳಜಿ ಇಲ್ಲದೆ ಇರುವಂತದ್ದು, ಆಮೇಲೆ ಪ್ರಾರ್ಥನೆ ಜೀವಿತ ಇಲ್ಲದೆ ಇರುವಂತದ್ದು, ನಾವು ಉದಾರವಾಗಿ ಕೊಡದಲೇ ಇರುವಂತದ್ದಾಗಿದೆ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.